ನಮಸ್ಕಾರ ವೀಕ್ಷಕರೇ, ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕ ವಿಷನ್ ಒಂದು 2026 ಕಾರ್ಯಕ್ರಮ 3 ದಿನಗಳ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅದರಂತೆ ಅದರ ರೂವಾರಿ ನಾಗರಾಜ್ ಪಾಟೀಲ್ ನಮ್ಮ ಜೊತೆ ಅದಾರ. ಯಾವ ರೀತಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಇರಬೇಕು, ಯಾವ ರೀತಿ ಒಂದು ನಗರ ವಿಕಸಿತ ಆಗಬೇಕು ಅನ್ನೋದನ್ನು ಒಂದು ಯುವ ಜನತೆಗೆ ಒಂದು ವಿಷನ್ವನ್ನು ನೀಡಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಂತೆ ಅವ್ರ ಜೊತೆ ನಾವು ಒಂದು ಈ ಕಾರ್ಯಕ್ರಮದ ಮತ್ತು ಒಂದು ಈ ವಿಷನದ ಬಗ್ಗೆ ನಾವು ಅವ್ರ ಜೊತೆ ಚರ್ಚೆ ಮಾಡೋಣ. ಸರ್, ಇವಾಗ ನಾವು ಈಗ ಯಾವ ರೀತಿ ಈ ಕಾರ್ಯಕ್ರಮವನ್ನು ನೋಡ್ತೀರಿ? ಈಗ ನಮ್ಮ ಜನಪ್ರಿಯ ಸಂಸದರಾದ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರ ಒಂದು ಕನಸು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ, ನಮ್ಮ ಬೆಳಗಾವಿಯಲ್ಲಿ ಒಂದು ಸ್ವಲ್ಪ ಜನಕ್ಕೆ ಇದರ ಬಗ್ಗೆ ಅರಿವು ಮೂಡಬೇಕು. ಶಾಲೆ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಒಂದು ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ದಾವೆ, ಅವ್ರ ಕಡೆಯಿಂದ ಯಾವ ಅವ್ರು ಏನು ಸ್ಕೀಮ್ ಮಾಡ್ತಾ ಇದ್ದಾರೆ, ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಬೆಳಗಾವಿ ಜನತೆಗೆ ಒಂದು ಗೊತ್ತಾಗಲಂತ ಇದೊಂದು ಕಾರ್ಯಕ್ರಮವನ್ನು ಹೋದ ವರ್ಷನೂ ಆಯೋಜನೆ ಮಾಡಿದ್ರು ಸಾಹೇಬರು. ಈ ವರ್ಷ ಇದು ಸೆಕೆಂಡ್ ವಿಷನ್ ಕರ್ನಾಟಕ 2026 ಅಂತ ಜಿರ್ಗೆ ಆಡಿಟೋರಿಯಮಲ್ಲಿ ಜರುಗ್ತಾ ಇದೆ. 3 ದಿನದ ಕಾರ್ಯಕ್ರಮ ಇತ್ತು, 23, 24, 25. ಇವತ್ತು ಕೊನೆ ದಿನ. ಇವತ್ತು ಸಾಯಂಕಾಲ 5 ಗಂಟೆಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಈಗ ಮಧ್ಯಾಹ್ನ 1-1:30ಗೆ ಇದು ಸಮಾರಂಭ ಇದೆ. ಅಲ್ಲಿ ನಮ್ಮ MP ಸರು ಬರ್ತಾ ಇದ್ದಾರೆ. ಸರ್, ಇವಾಗ ಒಂದು ಬೆಳಗಾವಿ ಒಂದು ದೂರದ ಏನು ಲೋಕಸಭಾ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು ಒಂದು ವಿಷನನ್ನು, ಜನಪ್ರತಿನಿಧಿಗಳು ಒಂದು ವಿಷನನ್ನು ಇಟ್ಕೋಬೇಕು, ಒಂದು ದೂರದೃಷ್ಟಿಯನ್ನು ಇಟ್ಕೋಬೇಕು ತಮ್ಮ ಕಾರ್ಯಕ್ರಮಗಳಲ್ಲಿ ಅನ್ನುವಂಥದ್ದೊಂದು ಮಾತು ಹೇಳ್ತಾರೆ. ಒಬ್ಬ ಯುವ ನೇತಾರಾಗಿ, ಒಬ್ಬ ಸಂಘಟಿತಾತ್ಮಕವಾಗಿ ಚತುರರಾಗಿ ಯಾವ ರೀತಿ ಇದನ್ನು ನೋಡ್ತಾರೆ ನಿಮಗೆ? ಒಂದು ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬ್ರಂದರೆ ಅವರು ತುಂಬ ಅನುಭವ ಇದ್ದವರು. ನಮ್ಮ ರಾಜ್ಯಕ್ಕೆ ಸಿಕ್ಕರೋ ಒಬ್ಬರು ನಾಯಕರಿದ್ದಾರೆ. ಅವರು ತುಂಬ ಕೆಳಮಟ್ಟದಿಂದ ಒಂದು ರಾಜ್ಯದ ಮುಖ್ಯಮಂತ್ರಿವರೆಗೂ ಕೆಲಸ ಮಾಡಿ ಈಗ ಸಂಸದರಂತ ಕೆಲಸ ಮಾಡ್ತಿದ್ದಾರೆ. ಅವ್ರದ್ದೇನೋ ಒಂದು ವಿಷನ್ ಇದೆ, ಅದನ್ನು ಜನರವರೆಗೂ ಒಯ್ದು ಮುಟ್ಟಿಸ್ಬೇಕು ನಾವು. ಇದು ಕೆಲಸ ನಮ್ಮಂಥ ಕಾರ್ಯಕರ್ತರದು, ಜನರದು, ಮತ್ತು ನಿಮ್ಮಂಥ ಏನು ಮೀಡಿಯಾದವ್ರು ಇದ್ದಾರೆ, ಮೀಡಿಯಾದವರು ಇದನ್ನೆಲ್ಲ ಸ್ವಲ್ಪ ಜನರವರೆಗೂ ಒಯ್ದು ಮುಟ್ಟಿಸ್ಬೇಕು. ಆವಾಗ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆದ ಶ್ರೀ ನರೇಂದ್ರ ಮೋದಿಜಿ ಅವರು ಏನು ಹೇಳಿದ್ದಾರೆ, ವಿಕಸಿತ ಭಾರತ 2047 ಅಂತ, ಆ ಕನಸನ್ನು ನಾವು ಪೂರ್ತಿ ಮಾಡಬೇಕಂದ್ರೆ ನಮ್ಮ ಎಲ್ಲರದು, ಪ್ರತಿಯೊಂದು ನಾಗರಿಕರದ್ದು ಇದರಲ್ಲಿ ದೊಡ್ಡ ಯೋಗದಾನ ನಾವು ಕೊಡಬೇಕಾಗತ್ತೆ. ಈಗ ಇಲ್ಲಿ ನೋಡ್ಬೋದು, ನಾವು ಸ್ಟಾಲ್ಗಳನ್ನು ನೋಡ್ಬೋದು, ಎಲ್ಲ ರೀತಿ ನೋಡ್ಬೋದು. ಒಂದು ಏನು ಗ್ರಾಮೀಣ ಪ್ರದೇಶದಿಂದ ಹಿಡಿದು ನಗರ ಪ್ರದೇಶಗಳಿಗೂ ಒಂದು ಉದ್ಯೋಗ ಅವಕಾಶ, ಒಂದು ಆತ್ಮನಿರ್ಭರದ ಒಂದು ಸಂಕಲ್ಪ ಇಲ್ಲಿ ನಾವು ನೋಡ್ಲಿಕ್ಕೆ ನಮ್ಗೆ ಸಾಧ್ಯ ಅದ. ಇದನ್ನು ಕಾರ್ಯರೂಪಕ್ಕೆ ಮತ್ತು ಪ್ರತಿಯೊಬ್ಬರ ಕೈಗೆ ಮುಟ್ಟುವಂಗೆ ನಾವು ಒಂದು ಏನಾದರೂ ಒಂದು ವಿಷನ್, ಒಂದು ದೂರದೃಷ್ಟಿಯನ್ನು ನಾವು ಇಟ್ಕೋಬೇಕಂತಂತಂದರೆ ಯಾವ ರೀತಿ ಒಂದು ಸಹಕಾರ ಬೇಕಾಗತ್ತೆ? ಸರ್ಕಾರ ಮತ್ತು ಸರ್ಕಾರದ ನಡುವೆ, ಜನಗಳ ನಡುವೆ, ಸಂಸ್ಥೆಗಳ ನಡುವೆ, ಸರ್ಕಾರ ನಡುವೆ ಕೊಂಡಿಯಾಗಿ ನಿಲ್ಲುವಂಥ ಒಂದು ವ್ಯವಸ್ಥೆ ಆಗಬೇಕಾಗುತ್ತೆ. ಅದು ಯಾವ ರೀತಿ ಒಂದು ನಿರ್ವಹಿಸುವಂಥ ಒಂದು ಆ ಜಾಗವನ್ನು ತುಂಬುವಂಥ ಸ್ಥಿತಿ ಅದೇ ಆಗ್ತದೆ. ಈಗ ಈ ಕಾರ್ಯಕ್ರಮ ಬಗ್ಗೆ ಮಾತಾಡಬೇಕಂದ್ರೆ, ಕಳೆದ 3 ದಿನದಿಂದ ಪ್ರತಿದಿನ 7,500 8,000 ಜನ ಸ್ಟೂಡೆಂಟ್ಸ್ ಶಾಲೆಯಿಂದ, ಕಾಲೇಜಿಂದ ಈ ಕಾರ್ಯಕ್ರಮದಲ್ಲಿ ದಿನ ಬಂದು ವಿಸಿಟ್ ಮಾಡಿ ಪ್ರತಿಯೊಂದು ಸ್ಟಾಲನ್ನು ಅವ್ರು ನೋಡಬೇಕಂತ ನಾವೊಂದು ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿ ಈಗ 3 ದಿನದಲ್ಲಿ ಏನಿಲ್ಲ ಅಂದ್ರೂ ಒಂದು ಸರಿಸುಮಾರು ಒಂದು 25,000 ಮಕ್ಕಳು ಎಲ್ಲ ಸ್ಟಾಲನ್ನು ವಿಸಿಟ್ ಮಾಡಿದ್ದಾರೆ. ಇದರ ಅರ್ಥ ಏನಂದರೆ 25,000 ಮಕ್ಕಳಿಗೆ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದಲ್ಲಿ ಏನು ಕೇಂದ್ರ ಸರ್ಕಾರದಿಂದ ಏನು ಯೋಜನೆಗಳಿದ್ದಾವೆ, ಕೇಂದ್ರ ಸರ್ಕಾರ ಏನು ಈಗ ಫಾರ್ ಎಕ್ಸಾಂಪಲ್ ಚಂದ್ರಯಾನ ಪ್ರೊಜೆಕ್ಟ್ ಮಾಡಿದ್ದಾರೆ, ಆ ಪ್ರಾಜೆಕ್ಟ್ದು ಒಂದು ಮಾಡೆಲ್ ತಂದಿಟ್ಟಿದ್ದಾರೆ. ಅದನ್ನು ಮಕ್ಕಳು ನೋಡಿ ಒಂದು ಕ್ಯೂರಿಯಾಸಿಟಿನ ಕೇಳಿ ಕಲ್ತಾರೆ. ಈ ರೀತಿ ನಾವು ಯಾವಾಗ ಜನರಿಗೂ ಮುಟ್ಟಿಸ್ಬೇಕಂತ ಒಂದು ಏನು ಆಸೆ ಇದೆ, ಅದು ಶುರುವಾತ್ ಮಕ್ಕಳಿಂದ ಆಗಬೇಕು. ಯಾಕಂದರೆ ಈಗೇನು ಮಕ್ಕಳಿದ್ದಾರೆ, ಈಗೇನು ಶಾಲೆಯಲ್ಲಿ, ಕಾಲೇಜಲ್ಲಿ ಮಕ್ಕಳಿದ್ದಾರೆ, ಅವರೇ ನಮ್ಮ ಫ್ಯೂಚರ್, ಅವರೇ ನಮ್ಮ ಭವಿಷ್ಯ ಅಲ್ಲ. ಸೊ ಅದಕ್ಕೆ ಅವ್ರನ್ನ ನಾವು ಕರೆಸಿ ಜಾಸ್ತಿ ಅವ್ರಿಗೆ ಒತ್ತು ಕೊಟ್ಟಿದ್ದೀವಿ ಇದಕ್ಕೆ ಕಾರ್ಯಕ್ರಮ. ಸರಿ, ಇವಾಗ ಕೃಷಿದು ಕೂಡ ಒಂದು ಏನು ನಾವು GDP ಗ್ರೋತನ್ನು ನೋಡ್ತೀವಿ, ಕೃಷಿದು ಒಂದು ಬಹಳಾದಂಥ ಮಹತ್ವಪೂರ್ಣವಾದಂಥ ಒಂದು ಜವಾಬ್ದಾರಿ ಮತ್ತು ಸ್ಥಾನವನ್ನು ಹೊಂದಿದೆ. ಇದ್ರ ಕಡೆ ಜನ, ಗ್ರಾಮೀಣ ಜನ ಆಗಿರ್ಬೋದು ಅಥವಾ ನಗರ ಪ್ರದೇಶದ ಜನ ಆಗಿರ್ಬೋದು, ಯಾವ ರೀತಿ ಒಂದು ಇದನ್ನು
ನೋಡ್ತಾ ಇದ್ದಾರೆ. ನಿಮ್ಮ ಕಲ್ಪನೆಗಳು ಏನಿದೆ, ಏನು ದೂರದೃಷ್ಟಿಗಳನ್ನು ನೀವು ಇಟ್ಕೊಂಡಿದ್ದೀರಿ? ಈಗ ನಮ್ಮ ದೇಶದ ಆರ್ಥಿಕತೆಯಲ್ಲಿ ಸಾಕಷ್ಟು ದೊಡ್ಡ ಒಂದು ಮೊತ್ತ ಅಂದರೆ ನಮ್ಮ ಕೃಷಿ. ಅದೇ ರೀತಿ ಈಗ ನನಗೆ ಇಲ್ಲಿ ಯಾವ ಸ್ಟಾಲ್ ಮುಂದೆ ನಾನು ನಿಂತಿದ್ದೀನಿ ಇದು ನೋಡಿ ನನಗೊಂದು ಹೆಮ್ಮೆ ಅನ್ನಿಸ್ತದೆ. ನಿಮ್ಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. KLE ಸಂಸ್ಥೆ ನಮ್ಮ ಸಂಸ್ಥಾಪಕರಾದ ಶ್ರೀ ಪ್ರಭಾಕರ್ ಕೋರೆ ಸಾಹೇಬರಿಗೆ ಪದ್ಮಶ್ರೀ ಸಿಕ್ಕಿದೆ. ಅವ್ರಿಗೂ ಒಂದು ಇದೇ ಮಾಧ್ಯಮದಿಂದ ಒಂದು ಅಭಿನಂದನೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. KLE ಸಂಸ್ಥೆಯಿಂದ ಅವರು ಫಸ್ಟ್ ಟೈಮ್ ಪೇಟೆಂಟೆಡ್ ಮಾಡಿ ಇಮ್ಲಿ ಚೊಕೋ ಅಂತ ಒಂದು ಕ್ಯಾಂಡಿಯನ್ನು ತಯಾರು ಮಾಡಿದ್ದಾರೆ. ಇದು ಡೆವಲಪ್ ಆಗಿರೋದು ನಮ್ಮ ಬೆಳಗಾವಿಯಲ್ಲಿ. ಹೇಳಲಿಕ್ಕೆ ನಮಗೊಂದು ಹೆಮ್ಮೆ ಅನ್ನಿಸ್ತದೆ. ಈಗ ಈ ಕ್ಯಾಂಡಿಯನ್ನು ತೊಗೊಂಡು ಯಾರಾದರೂ ಒಂದು ಸ್ವಯಂ ಉದ್ಯೋಗ ಮಾಡಬೇಕಂತಂದ್ರೆ, ಗ್ರಾಮೀಣದವರಾಗಲಿ ಅರ್ಬನ್ದವರಾಗಲಿ ಯಾರು ಬಂದು ಒಂದು ಸ್ವಯಂ ಉದ್ಯೋಗ ಮಾಡ್ಬೋದು ಅಂದ್ರೆ ಇಲ್ಲೊಂದು ಅವಕಾಶನೂ ಅವರು ಮಾಡಿಸ್ಕೊಡ್ತಾಯಿದ್ದಾರೆ. ಅವ್ರ ಸಂಸ್ಥೆಯಿಂದ ಯಾರಾದರೂ ಅಪ್ರೋಚ್ ಆದರೆ ಅವರಿಗೆ ಟ್ರೈನಿಂಗು ಕೊಡ್ತಾರೆ. ಯಾವ ರೀತಿ ನೀವು ಈ ಪ್ರಾಡಕ್ಟನ್ನು ಸೇಲ್ ಮಾಡ್ಬೋದು, ಯಾವ ರೀತಿ ನೀವು ಮನೆಯಲ್ಲೇ ಕುಂತ್ಕೊಂಡು ಒಂದು ಸಣ್ಣ ಬಿಸ್ನೆಸ್ಸನ್ನು ನೀವು ಮಾಡ್ಬೋದು ಅಂತ KLEಯಿಂದ ಒಂದು ಅವಕಾಶ ಮಾಡಿಕೊಡ್ತಾರೆ. ಸೊ ಇದನ್ನು ಜನ ಬರಬೇಕು, ಬಂದು ನೋಡಿ ಕಲ್ಕೋಬೇಕು ಇದ್ರ ಬಗ್ಗೆ ಒಂದು ಸ್ವಲ್ಪ. ಸರ್, ಇವಾಗ 3 ದಿನಗಳ ಕಾಲವರೆಗೂ ನಾವು ಒಂದು ವಿಷನ್ವನ್ನು ಹಾಕ್ಕೊಂಡಿದ್ವಿ. ಉದ್ಯೋಗ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಅಥವಾ ಅನೇಕ ವಿಷಯಗಳನ್ನು ನಾವು ಜ್ಞಾನವಾಗಿ ಸಂಗ್ರಹಿಸುವಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯನ್ನು ಯಾವ ರೀತಿ ನೋಡ್ತೇವೆ, ಯಾವ ರೀತಿ ನಾವು ಈ ಕಾರ್ಯಕ್ರಮವನ್ನು ಜನರಿಗೆ ಮುಟ್ತಾ ಇದ್ದೀವಿ ಅನ್ನೋದನ್ನು ತಾವು ಅದನ್ನು ಹೇಳ್ತೀವಿ. ಈಗ ಈ ಕಾರ್ಯಕ್ರಮದ ಯಶಸ್ಸು ಅಂದರೆ ನಾನು ಆಗಲೇ ಹೇಳಿದಂಗೆ 3 ದಿನದಲ್ಲಿ 25,000 ಮಕ್ಕಳು ಈ ಕಾರ್ಯಕ್ರಮ ಬಂದು ವೀಕ್ಷಣೆ ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ಜನತೆಯೂ ಬಂದಿದ್ದಾರೆ. ಬೆಳಗಾವಿ ಜನತೆಯೂ ಸಾಕಷ್ಟು ಜನ ಬಂದಿದ್ದರು. ನಮ್ಮ ಲೋಕಪ್ರತಿನಿಧಿಗಳು ಬಂದಿದ್ದರು. ಅವರೆಲ್ಲ ಬಂದು ಏನು ಈ ಕಾರ್ಯಕ್ರಮದಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ಇನ್ಫಾರ್ಮೇಷನ್ ತೊಗೊಂಡೋಗಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದರೆ ಇದು ಒಂದು ಪ್ರೊಸ್ಥೆಟಿಕ್ ಲಿಮ್ಸ್, ಆರ್ಟಿಫಿಷಿಯಲ್ ಲಿಂಬನ್ನು ಯಾರ್ದಾದ್ರೂ ಕೈ ಇಲ್ಲ ಕಾಲಿಲ್ಲ ಅಂತಂದರೆ ಅವ್ರಿಗೊಂದು ಆರ್ಟಿಫಿಷಿಯಲ್ ಕೈಯನ್ನು ಕುಣಿಸಿ ಯಾವ ರೀತಿ ಅವರು ಮತ್ತು ಸರಳ ಜೀವನವನ್ನು ಮಾಡ್ಬೋದು ಅಂತ ಒಂದು ಅವಕಾಶ ಮಾಡಿಕೊಡೋದು ಇದೊಂದು ಸ್ಟಾಲ್ ಇದೆ. ಈಗ ಇದರಲ್ಲಿ ಯಾರು ಬಂದವರು ಅದನ್ನು ನೋಡಿ ಕಲಿತಾರಲ್ಲ, ಇಲ್ಲಿಂದ ಸಾಕಷ್ಟು ಜ್ಞಾನ ಸಿಗ್ತದೆ, ಇಲ್ಲಿ ಸಾಕಷ್ಟು ಅವಕಾಶ ಸಿಗ್ತಾವೆ. ನಾವು ಯಾರು ವಿಕಲಚೇತನ ಅಂತೀವಿ ಅವ್ರಿಗೂ ಒಂದು ಅವಕಾಶ ಸಿಗ್ತದೆ ಮೇನ್ ಸ್ಟ್ರೀಮಲ್ಲಿ ಬರಲಿಕ್ಕೆ. ನಾವು ಕೊನೆಯ ಘಟಕವಾಗಿ ನಾವು ವಿಚಾರ ಮಾಡುವಂಥದ್ದು ನೀವೆಲ್ಲವೂ ಏನು ಪ್ರಶ್ನೆಗಳಿಗೆ ಪರಿಹಾರವನ್ನು ನೋಡ್ತಾ ಇದ್ದೀರಿ, ಪರಿಹಾರಗಳನ್ನು ಕೊಡಬೇಕನ್ನುವಂಥ ಒಂದು ವ್ಯವಸ್ಥೆ ಇದೆ, ಜ್ಞಾನ ಸಿಗ್ತಾ ಇದೆ, ಜ್ಞಾನವನ್ನು ಪಡ್ಕೊಂಡು ಅಂತ ಜನ ಇದನ್ನು ಮಾಡ್ತಾರೆ. ಇದಕ್ಕೆಲ್ಲದಕ್ಕೂ ಒಂದು ಮೌಲ್ಯವನ್ನು ನಾವು ಕೊಡಬೇಕಾಗ್ತದೆ. ಅಂದರೆ ಆರ್ಥಿಕ ಸಹಾಯ, ಆರ್ಥಿಕ ಮದತ್, ಸರ್ಕಾರದ ಯೋಜನೆಗಳ ಜನರ ಹತ್ರ ತಲುಪಬೇಕು ಅನ್ನೋಂಥದ್ದೊಂದು ಯಾವ ರೀತಿ ಈ ಅವಕಾಶಗಳನ್ನು ಯಾವ ರೀತಿ ಒದಗಿಸಿ ಬರಲಿದೆ, ಫಲಾನುಭವಿಗಳು ಯಾವ ರೀತಿ ಇದನ್ನು ತೊಗೋಬೋದು, ಯಾವ ರೀತಿ ಇದನ್ನು ಬಳಸ್ಕೋಬೋದು, ಸರ್ಕಾರದ ಜೊತೆ ಯಾವ ರೀತಿ ಮಾತುಕತೆ ನಡೆಸ್ಬೋದು, ಇದ್ರ ಬಗ್ಗೆ ಏನಾದರೂ ಜನರಿಗೆ ತಿಳಿಸ್ತಾ ಇದ್ದೀರಾ? ಇದರಲ್ಲಿ ಒಂದು ಸ್ಟಾಲ್ ಇದೆ, ನಮ್ಮ ಕೆನರಾ ಬ್ಯಾಂಕಿನ ಒಂದು ಸ್ಟಾಲ್ ಇದೆ. ಅದರಲ್ಲಿ ಸಾಕಷ್ಟು ಮುದ್ರಾ ಯೋಜನೆ ಇದೆ. ಆಮೇಲೆ ಬೇರೆ ಬೇರೆ ಯೋಜನೆಗಳಿಂದ PMEGP ಇದೆ, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ಅದರಲ್ಲಿ 10 ಲಕ್ಷವರೆಗೆ ವಿದೌಟ್ ಎನಿ ಸೆಕ್ಯೂರಿಟಿ, ವಿದೌಟ್ ಎನಿ ಕೋಲ್ಯಾಟ್ರಲ್ ಲೋನ್ ಕೊಡ್ತಾರೆ. ಸ್ವಯಂ ಉದ್ಯೋಗ ಮಾಡಲಿಕ್ಕೆ ನೀವು ಒಬ್ಬರು ಉದ್ಯೋಗ ಸ್ವಯಂ ಮಾಡಿ ನೀವು 10, 15, 20 ಜನಕ್ಕೆ ನೀವು ಮತ್ತೆ ಉದ್ಯೋಗ ಅವಕಾಶ ಮಾಡಿಕೊಡ್ಬೋದು. ಈ ರೀತಿ ಅವಕಾಶವನ್ನು ಸರ್ಕಾರ ತಂದು ಕೊಡ್ಬೋದು. ಅವಕಾಶವನ್ನು ನಮ್ಮ ಲೋಕಪ್ರತಿನಿಧಿಗಳು ಜನರವರೆಗೂ ತರ್ಬೋದು. ಅದನ್ನು ಸದುಪಯೋಗ ಯಾವ ರೀತಿ ಮಾಡ್ಕೋಬೇಕಂತ ಜನರನ್ನು ಸ್ವಲ್ಪ ಇದ್ರ ಬಗ್ಗೆ ಅರಿವು ಬರಬೇಕು. ಇದ್ರ ಬಗ್ಗೆ ಅವರು ಸ್ವಲ್ಪ ಯೋಚನೆ ಮಾಡಿ. ಎಲ್ಲರೂ ಬರೀ ಜಾಬ್ ಅಂತ ನಾವು ಬೆನ್ನು ಹತ್ತಿದ್ರೆ 140-150 ಕೋಟಿ ಜನ ಎಲ್ಲರಿಗೂ ಜಾಬ್ ಸಿಗೋದು ಕಷ್ಟದ. ಅಂಥದ್ದಿದ್ದಾಗ ನಮಗೆ ಯಾವಾಗ ಈ ಸರ್ಕಾರ ನಮ್ಮ ಜನರವರೆಗೂ ಅವಕಾಶ ಮಾಡಿಕೊಡ್ತಾ ಇಲ್ಲ, ಇದನ್ನೊಂದು ಸ್ವಲ್ಪ ಜನ ಯೋಚನೆ ಮಾಡಬೇಕು. ಇಲ್ಲಿ ಬಂದು ಇದ್ರ ಬಗ್ಗೆ ತಿಳ್ಕೊಂಡು ಇದನ್ನು ಸದುಪಯೋಗ ಮಾಡ್ಕೋಬೇಕಂತ ವಿನಂತಿಸ್ಕೊಳ್ತೀವಿ. ಸರ್, ಈ ವಿಷಯಗಳನ್ನು ಬೆಳಗಾವಿ ಜನತೆಗೋಸ್ಕರ ಬೆಳಗಾವಿ ಜನತೆಗೋಸ್ಕರ ಒಂದು ದೂರದೃಷ್ಟಿ ಉಳ್ಳುವಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ. ಒಂದು ಗುರಿಯನ್ನು ಯುವ ಜನತೆಗೆ ನೀವು ತೋರಿಸ್ತಾ ಇದ್ದೀರಿ. ತಮಗೂ ಹಾಗೂ ಮಾನ್ಯ ಸಂಸದರಾದ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರಿಗೂ ಕೂಡ ನಾವು ನಮ್ಮ ವಾಹಿನಿ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಒಬ್ಬ ಯುವ ನೇತರಾಗಿ ಇಂಥದ್ದೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ತಮಗೂ ಕೂಡ ಯಶಸ್ವಿ ಸಿಗಲಿ. ಆಮೇಲೆ ಈ ಕಾರ್ಯಕ್ರಮ ಪ್ರತಿಯೊಂದು ಯುವಕರಿಗೆ ಮತ್ತು ಯುವತಿಯರಿಗೆ ಹೋಗಿ ಮುಟ್ಟಲಿ ಅನ್ನೋದೊಂದು ಆಶಾಭಾವದಿಂದ ತಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಜೊತೆ ಈ ಸ್ಟೋರಿಗೆ ಪಂಚಾಯತ್ ಸ್ವರಾಜ್ ಸಮಾಚಾರದೊಂದಿಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್.
ತಮಗೂ ಕೂಡ ಶುಭ ಹಾರೈಸ್ತಾನೆ. ಈ ಕಾರ್ಯಕ್ರಮ ಇವೆಂಟ್ ಇದು ಮಾಡಿರ್ತಕ್ಕಂಥ ಇದಾಗಿತ್ತು. ನಮ್ಮ ಮುಖ್ಯ ಅತಿಥಿ ನಾಗರಾಜ್ ಪಾಟೀಲ್ ಅವರು. ನಾಗರಾಜ್ ಪಾಟೀಲ್ ಅವರು ರಾಜಕೀಯ ಮತ್ತು ಸಾಮಾಜಿಕ ಮತ್ತು ಏನು ಒಂದು ವಿದ್ಯಾರ್ಜನವಂತ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅದರಂತೆ ಕೂಡ ಈಗಾಗಲೇ ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜಿಸಿ ಬೆಳಗಾವಿ ಯುವ ಜನತೆಗೆ ಒಂದು ಗುರಿಯನ್ನು ನೀಡಲು ಪ್ರಯತ್ನ ಮಾಡಿದ್ದಾರೆ. ಅದನ್ನು ಎಷ್ಟರ ಮಟ್ಟಿಗೆ ಯುವ ಜನತೆ ಇದನ್ನು ತೆಗೆದುಕೊಳ್ಳಿದೆ ಮತ್ತು ಇದರ ಉಪಯೋಗ ಪಡೆದುಕೊಳ್ಳಿದೆ ಅನ್ನೋದನ್ನು ನಾವು ಕಾದು ನೋಡೋಣ. ಪಂಚಾಯತ್ ಸ್ವರಾಜ್ ಸಮಾಚಾರ, ರತ್ನಾಕರ್ ಗೌಂಡಿ, ಬೆಳಗಾವಿ.